ಕಾರ್ಮಿಕರ ದಿನಾಚರಣೆ ಆಚರಣೆ. ನಮ್ಮ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಭಾಗದ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಭಾಗದ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ನಮ್ಮ ಜನ ಕೆಲಸ ಹುಡುಕಿಕೊಂಡು ಬೇರೆ ಊರುಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ಸ್ವಂತ ಊರಿನಲ್ಲಿ ಉದ್ಯೋಗ ಸಿಗುವಂತೆ ಮಾಡಬಹುದು ನಮ್ಮ ಗುರಿ. ಇದಕ್ಕಾಗಿ ನಾವು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಚಿಂತಾಮಣಿ ಹಾಗೂ ಕರ್ನಾಟಕ ರಾಜ್ಯ ಕಮಿಟಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಭಾಗದ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ನಮ್ಮ ಜನ ಕೆಲಸ ಹುಡುಕಿಕೊಂಡು ಬೇರೆ ಊರುಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ಸ್ವಂತ ಊರಿನಲ್ಲಿ ಉದ್ಯೋಗ ಸಿಗುವಂತೆ ಮಾಡುವುದು ನಮ್ಮ ಗುರಿ. ಇದಕ್ಕಾಗಿ ನಾವು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ವಸತಿ ಶಾಲೆ ಮಂಜೂರು ಮಾಡುವಲ್ಲಿ ಉಂಟಾಗಿದ್ದ ರಾಜಕೀಯ ಎಳೆದಾಟದ ಬಗ್ಗೆ ಮಾತನಾಡಿದ ಸಚಿವರು, ಮೊದಲು ಈ ವಸತಿ ಶಾಲೆಯನ್ನ ಬಾಗೇಪಲ್ಲಿಗೆ ನೀಡಲಾಗಿತ್ತು. ಆದರೂ ನಾನು ಧೃತಿಗೆಡದೆ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಭಾಗದ ಕಾರ್ಮಿಕರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಹಠ ಹಿಡಿದು ಹೋರಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೊಂದಿಗೆ ಚರ್ಚಿಸಿ ಈ ಬಾರಿಯ ಬಜೆಟ್ನಲ್ಲಿ ಚಿಂತಾಮಣಿಗೆ ಕಾರ್ಮಿಕರ ವಸತಿ ಶಾಲೆಯನ್ನು ಮಂಜೂರು ಮಾಡಿಸಿದ್ದೇನೆ ಎಂದರು. ನಾವು ಮಾಡುತ್ತಿರುವ ಜನಪರ ಕೆಲಸಗಳನ್ನು ಸಹಿಸದೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಬಡವರ ಮಕ್ಕಳ ಶಿಕ್ಷಣಕ್ಕೆ ಜಾಗ ನೀಡಲು ನಮಗೆ ಯಾವುದೇ ಹಿಂಜರಿಕೆ ಇಲ್ಲ. ಆದರೆ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಆರೋಪ ಮಾಡುವವರಿಗೆ ಕ್ಷೇತ್ರದ ಜನರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಹಾಗೂ ಅರ್ಹ ಕಾರ್ಮಿಕರಿಗೆ ಕಾರ್ಮಿಕ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಅಧ್ಯಕ್ಷರು ದೇವರಾಜ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶಬಾನಾ ಅಜ್ಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ತಾಲೂಕು ಕಾರ್ಮಿಕ ನಿರೀಕ್ಷಕಿ ವಿಜಯಲಕ್ಷ್ಮಿ, ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ, ವಕೀಲರಾದ ಸಂತೋಷ್, ದೇವರಾಜ್, ವೆಂಕಟರಾಜು, ಕೃಷ್ಣಮೂರ್ತಿ, ಜ್ಯೋತಿ, ಸವಿತಾ, ಪ್ರಕಾಶ್, ನಟರಾಜ್ ಸೇರಿದಂತೆ ಕೂಲಿ ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರದು ಅವರದೇ ಆದಂತ ನಿಯಮಗಳ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಅವರ ಒಂದು ವ್ಯವಸ್ಥಿತವಾಗಿ ಅವರ ಕ್ಷೇಮಾಭಿವೃದ್ಧಿ ಮತ್ತು ಇತರೆ ಸೌಲಭ್ಯ ಇವೆಲ್ಲದರ ಬಗ್ಗೆ ಸರ್ಕಾರ ಕಾರ್ಯಕ್ರಮಗಳನ್ನ ರೂಪಿಸುತ್ತೆ. ಅಂದ್ರೆ ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು. ಏನು ಹಿಂದೆ ಕೇವಲ 26 ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿ ಇತ್ತು, ಈಗ ಅದು 91ರವರೆಗೂ ಬೆಳೆದಿದೆ. ನಾನು ಪಟ್ಟಿ ನೋಡ್ತಾ ಇದ್ದೆ. ಆ ಪಟ್ಟಿ ನೋಡುವಂತ ಸಂದರ್ಭದಲ್ಲಿ ಯಾವ ಒಂದು ಕಸಬು ಬಿಟ್ಟಿಲ್ಲ. ಪ್ರತಿಯೊಂದು ಕಸಬಲ್ಲಿ ಇರ್ತಕ್ಕಂಥವರು ಇವತ್ತು ಈ ಒಂದು ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅದು 1, 2A, 3A, 3B ಇದಕ್ಕೆ ಸೇರಿರ್ತಕ್ಕಂಥ ಪಾರಂಪರಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ, ಆಮೇಲೆ ಹಿಂದುಳಿದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕುಲ ಕಸುಬಿನಲ್ಲಿ ತೊಡಗಿರ್ತಕ್ಕಂಥವ್ರು, ಈ ರೀತಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಏನು ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಈಗ ತಮಗೆ ಗೊತ್ತಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತ ಮತ್ತು ಭಾಗಶಃ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅಥವಾ ಏನು ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥವ್ರು
ಈಗ ಬದುಕಕ್ಕೆ ಇವತ್ತು ಅವಕಾಶಗಳು ಏನು, ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ಏನೋ ಆಮೇಲೆ ಬ್ಲಿಂಕಿಟ್ ಅಂತ ಹೇಳಿ, ಜೆಪ್ಟೋ, ಮತ್ತೆ ಬಿಗ್ ಬಾಸ್ಕೆಟ್, ಡೊಮಿನೋಸ್, ಈ ತರ ಏನೇನೋ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. ಅದರ ಅಡಿಯಲ್ಲಿ ನಮ್ಮ ಮನೆಗೆ ವಸ್ತುಗಳನ್ನ ತಲುಪಿಸುವಂತದ್ದು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿ ಹೇಳ್ತೇವೆ. ಇ ಕಾಮರ್ಸ್ ಅಂತ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇ ಕಾಮರ್ಸ್ ಅಂತಕ್ಕಂಥ ಪದವನ್ನ ಬಳಸ್ತೇವೆ. ಈ ಕಾಮರ್ಸ್ ನ ಒಂದು ಅಡಿಯಲ್ಲಿ ಈಗ ಗಿಗ್ ವರ್ಕರ್ಸ್ ಅಂತ ಅವರಿಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಸುರಕ್ಷತೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇದನ್ನ ನಾವು ತಂದಿದ್ವಿ, ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವ್ರಿಗೂ ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂತದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೆನೂ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ. ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪಟ್ಟಿ ನೋಡ್ತಾ ಇದ್ದೆ, ಇವತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂತವ್ರಿಗೂ ಯಾವ ಏನು ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂತದ್ದು ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ಏನು ನಮ್ಮ IIT, IIIT, ಏಮ್ಸ್ ಮತ್ತೆ IIS ಈ ತರ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಏನಾದ್ರೂ ಮಕ್ಕಳು ನಮ್ಮ ಕಾರ್ಮಿಕರ ಮಕ್ಕಳು ವ್ಯಾಸಂಗ ಮಾಡುವಂತದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಮತ್ತೆ ಇನ್ನ ವೈದ್ಯಕೀಯ ಸಹಾಯಧನ ಮತ್ತು ಅಪಘಾತ ಪರಿಹಾರ ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ದೊಡ್ಡ ಪಟ್ಟಿನೇ ಇದೆ. ನಾನಿಲ್ಲಿ ತಮಗೆ ಸೀಮಿತವಾಗಿ ಹೇಳ್ತಕ್ಕಂಥದ್ದು, ಈಗ ಇವತ್ತು ಕೆಲವರು ಸುಮಾರು 116 ಜನ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟು ಏನು ಅವರಿಗೆ ಅವರ ಕಸುಬು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುರಕ್ಷತಾ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತೆ ಅದನ್ನ ವಹಿಸಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಬಹಳ ದೊಡ್ಡ ಕಟ್ಟಡ ನಿರ್ಮಾಣ ನೋಡ್ತಾ ಇದ್ವಿ, ಅಷ್ಟು ಸುಲಭ ಅಲ್ಲ. 20, 30, 50 ಬೇರೆ ದೇಶಗಳಲ್ಲಿ 100-150 ಅಂತಸ್ತಿನ ಕಟ್ಟಡಗಳು ನಿರ್ಮಾಣ ಆಗ್ತದೆ. ಒಂದ್ಸತಿ ನಮ್ಗೆ ಅದನ್ನ ನೋಡಿದಾಗ ಭಯ ಆಗುತ್ತೆ. ಅಷ್ಟು ಎತ್ತರದಲ್ಲಿ ಹೋಗಿ ಕೆಲಸ ಮಾಡುವಂತದ್ದು ಅಷ್ಟು ಸುಲಭದ ವಿಚಾರ. ಬಹಳಷ್ಟು ಸುರಕ್ಷತಾ ಕ್ರಮಗಳು ತೆಗೆದುಕೊಂಡ್ರು ಸಹ ಕೆಲವೊಂದ್ ಕಡೆ ಸ್ವಲ್ಪ ಎಡವಟ್ಟಾದ್ರೆ ಅವ್ರ ಪ್ರಾಣ ಕಳ್ಕೊಳ್ಳುವಂತದ್ದನ್ನ ನಾವು ನೋಡಿದ್ವಿ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈಗ ಬೈರೇಗೌಡರು ಏನೋ ಒಂದು ವಿದ್ಯುತ್ ಕಂಬವನ್ನ ಏರಿ ಬಿದ್ದಂತ ಪರಿಸ್ಥಿತಿ ಏನಾಯ್ತು, ಯಾವ ರೀತಿ ಅವರಿಗೆ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು, ಅಧಿಕಾರಿಗಳಿಗೆ ಯಾವ ರೀತಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು. ಇವೆಲ್ಲ ಪ್ರತಿಯೊಂದು ಇವತ್ತು ಸಮಾಜದಲ್ಲಿ ಏನಾಗಿದೆ, ಎಲ್ಲರಿಗೂ ಎಲ್ಲಾ ರೀತಿ ಮಾಹಿತಿ ಇದೆ, ತಿಳುವಳಿಕೆ ಇದೆ, ಅವರ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಅರಿವಿದೆ. ಆದ್ರೆ ದುರಂತ ಏನಂದ್ರೆ ಯಾವುದೋ ಒಂದು ರೀತಿಯಾದಂತ ಕೆಟ್ಟ ಮನಸ್ಥಿತಿ ಕೆಲವ್ರಿಗೆ ಇರ್ತದೆ. ಅವರು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಕೆಲವು ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ಇವತ್ತು ಗುತ್ತಿಗೆ ಆಧಾರದ ಮೇಲೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಅವರು ನಮ್ಮ ಇಲಾಖೆ ಅಥವಾ ನಮ್ಮ ವ್ಯವಸ್ಥೆಗೆ ಅವರು ಬಂದು ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾನೂನು ಒಂದ್ ಕಡೆ, ಆದ್ರೆ ಮಾನವೀಯ ನೆಲೆಗಟ್ಟು ಇವತ್ತು ಬಹಳ ಮುಖ್ಯ. ಅದರ ಒಂದು ಆಧಾರದಲ್ಲಿ ಅವರಿಗೆ ತಕ್ಷಣ ನಾವು ಏನು ತುರ್ತು ಚಿಕಿತ್ಸೆ ಮತ್ತು ಉನ್ನತ ಚಿಕಿತ್ಸೆಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಆಗಬೇಕು. ಆಮೇಲೆ ಅದ್ರ ಬೇರೆ ಪ್ರಯತ್ನಗಳು, ಅವ್ರಿಗೇನು ಅವರು ಖರ್ಚು ವೆಚ್ಚಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಏನು ಒಂದು ಇಲಾಖೆ ಅಥವಾ ನಿಯಮಗಳಲ್ಲಿ ಏನು ಅವಕಾಶ ಇದೆ ಅದ್ರ ಬಗ್ಗೆ. ಅದ್ರ ಮೊದಲು ಆದ್ಯತೆ ಕೊಡುವಂತದ್ದು, ಪ್ರಾಣ ಉಳಿಸುವಂತದ್ದು, ಅಥವಾ ತೀವ್ರವಾಗಿ ತಡ ಆದಂತ ಸಂದರ್ಭದಲ್ಲಿ ಅವರ ಶಾಶ್ವತವಾಗಿ ಏನಾದ್ರೂ ಅವರಿಗೆ
ಅಂಗವೈಕಲ್ಯ ಅಥವಾ ಬೇರೆ ರೀತಿ ಆಗುವಂತದ್ದನ್ನ ತಪ್ಪಿಸುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನ ನಾನು ಹೇಳುವಂಥದ್ದು, ಅದು ನೀವು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನೀವು ಎಲ್ಲರಿಗೂ ಈ ತರ ಗುತ್ತಿಗೆ ಆಧಾರದಲ್ಲಿ ಇದ್ರೂ ಕೂಡ ಕೆಲಸದ ಜಾಗದಲ್ಲಿ ಏನಾದ್ರೂ ಆದಾಗ ತಕ್ಷಣ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಏರ್ಪಾಟ್ ಮಾಡುವಂತದ್ದು ಮತ್ತೊಂದು, ಅದರ ಬಿಲ್ಲು ಮತ್ತೊಂದು ಕೊಡುವಂತದ್ದು ಆಮೇಲೆ, ಆದ್ರೆ ತಕ್ಷಣ ಅದನ್ನ ಮಾಡುವಂತದ್ದಕ್ಕೆ ನೀವು ತಕ್ಷಣ ಈಗ ಅವ್ರಿಗೆಲ್ರಿಗೂ ಸೂಚನೆ ಕೊಡ್ಬೇಕು. ಅವರಿಗೆಲ್ಲ ನೀವು ಮಾರ್ಗದರ್ಶನ ಮಾಡ್ಬೇಕಾಗತ್ತೆ. ಅದು ಖಾಸಗಿ ಆಗ್ಬೋದು, ಸರ್ಕಾರಿ ಆಗ್ಬೋದು, ಎಲ್ಲೇ ಆಗ್ಬೋದು, ಯಾವುದೇ ಜಾಗದಲ್ಲಿ. ಈಗ ಯಾವ್ದೋ ಮನೆ ನಿರ್ಮಾಣ ಮಾಡ್ತಾ ಇರ್ತಾರೆ ಅಂತ ಕಡೆ ಇವತ್ತು ಈಗ ಮೊನ್ನೆ ನಮ್ಮ ಪತ್ರಕರ್ತರ ಒಬ್ಬ ನಮ್ಮ ಸ್ನೇಹಿತರ ತಾಯಿಯವರು ಮೇಲೆ ಟ್ಯಾಂಕ್ ಸ್ವಚ್ಛತೆ ಮಾಡುವಂತ ಸಂದರ್ಭದಲ್ಲಿ ಕಾಲು ಜಾರಿ 3ನೇ ಅಂತಸ್ತಿಂದ ಬಿದ್ದು ಪಾಪ ಪ್ರಾಣ ಕಳ್ಕೊಂಡು. ಈ ತರ ಕೆಲವು ಸಂದರ್ಭಗಳಲ್ಲಿ ಆಗ್ಬಿಡ್ತದೆ ಘಟನೆಗಳು. ಕೆಲವು ನಾವು ನಿರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಕೆಲವು ಅಚಾತುರ್ಯಗಳು ಆಗ್ಬಿಡ್ತವೆ. ಹಂಗಾಗಿ ಮಾತ್ರಕ್ಕೆ ನಾವು ಅದನ್ನ ನಮಗೆ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದು ತಪ್ಪಾದಂತ ವಿಚಾರ. ಆ ವಿಚಾರಕ್ಕಾಗಿ ನಾನು ಈಗ ನೋಡಿ ತಮ್ಗೆ ಈಗ ಅವ್ರು ಹೇಳಿದ್ರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋದ್ರು, ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿಗೆ ಹೋದ್ರು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಚಿಂತಾಮಣಿಯಲ್ಲಿ ಇವತ್ತು ಪ್ರತಿ ದಿವಸ 1000ಕ್ಕಿಂತ ಹೆಚ್ಚು ಜನ ಇವತ್ತು ಹೊರ ರೋಗಿಗಳು ಬಂದು ಆಸ್ಪತ್ರೆಗೆ ಬರ್ತಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬರ್ತಾರೆ. ನಾವು ಇದನ್ನೆಲ್ಲ ಮನಗಂಡು ಇವತ್ತು ನಾವು ನಮ್ಮ ಆಸ್ಪತ್ರೆಯನ್ನ ಬಲಗೊಳಿಸಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಕಟ್ಟಡ ಕಾರ್ಮಿಕರು ಒಬ್ಬರೇ ಇಲ್ಲ, ಎಲ್ಲ ಸಾರ್ವಜನಿಕರಿಗೆ ಇವತ್ತು ಹೆಚ್ಚು ಬಡವರು ಇರ್ತಕ್ಕಂತ ಒಂದು ಜಾಗ. ವಾಣಿಜ್ಯ ನಗರ ಇರ್ಬೋದು ಚಿಂತಾಮಣಿ, ಆದ್ರೆ ಎಲ್ಲರಿಗೂ ಇವತ್ತು ಆರ್ಥಿಕವಾಗಿ ಚೈತನ್ಯ ಇರೋದಿಲ್ಲ. ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡಿತಕ್ಕಂಥದ್ದಕ್ಕೆ ಶಕ್ತಿ ಇರೋದಿಲ್ಲ. ಸಣ್ಣ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂತ ಸಂದರ್ಭದಲ್ಲಿ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ, ಇಲ್ಲ ಕೋಲಾರ್ಗೆ ಹೋಗಿ, ಇಲ್ಲ ಹೊಸಕೋಟೆಗೆ ಹೋಗಿ ಅಂತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಎಲ್ಲಾದ್ರೂ ಹತ್ತಿರದಲ್ಲೇ ಇರ್ತಕ್ಕಂಥ, ಯಾಕಂದ್ರೆ ಇನ್ನ ಖಾಸಗಿ ಆಸ್ಪತ್ರೆ ಮತ್ತೊಂದು ಕಡೆ ಹೋಗಿ ಅದರ ವೆಚ್ಚಗಳನ್ನ ಭರಿಸ್ತಕ್ಕಂಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಇವತ್ತು ಕೆಲವು ನೀವು ಏನು ಕಾರ್ಪೊರೇಟ್ ಆಸ್ಪತ್ರೆಗಳನ್ನ ನೋಡ್ಬಿಟ್ರೆ ಬಹುಶಃ ನಾವು ಆ ಕಡೆ ತಲೆ ಹಾಕಿ ಮಲಗುವಂತದ್ದು ಕೂಡ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಇರ್ತದೆ. ಎಷ್ಟೋ ಜನಕ್ಕೆ ಅಪಘಾತ ಆದಂತ ಸಂದರ್ಭದಲ್ಲಿ ಅದು ನಮ್ಮ ಸರ್ಕಾರದ ವ್ಯವಸ್ಥೆ ಬಗ್ಗೆ ಗಮನ ಇರೋದೇ ಇಲ್ಲ. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಬಂತವರೇ ಹೇಳ್ಬಿಡ್ತಾರೆ, ಇಲ್ಲೋದ್ರೆ ಲೇಟ್ ಮಾಡ್ಬಿಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಅಂತ, ಅಲ್ಲಿ ಯಾವ್ದೋ ಒಳ್ಳೆ ಆಸ್ಪತ್ರೆ ಇದೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ರಾತ್ರಿಯಾಗಿ ಬೆಳಗಾಗುವಷ್ಟರಲ್ಲೇ ಲಕ್ಷಾಂತರ ರೂಪಾಯಿ ನಿಮ್ಮ ಹತ್ರ ಬಿಲ್ ಕಟ್ಸ್ಕೊಳ್ಳುವಂತ ಪರಿಸ್ಥಿತಿಗಳಾಗ್ಬಿಡ್ತದೆ. ನೀವು ರಾತ್ರಿ ಅವ್ರ ಹತ್ರ ಮಾತಾಡಿ, ಅವ್ರು ಕೇಳಿ ಸಾಲ ಮಾಡಿ ಇನ್ನೊಂದು ಮಾಡಿ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವೆಲ್ಲ ತಪ್ಪಿಸಬೇಕು. ನಮ್ಮ ಚಿಂತಾಮಣಿಯಲ್ಲಿ ಒಂದು ಉತ್ಕೃಷ್ಟವಾದಂತ ಶಸ್ತ್ರ ಚಿಕಿತ್ಸೆ ಅಥವಾ ಒಂದು ವೈದ್ಯಕೀಯ ಸೇವೆಗಳನ್ನ ಕೊಡುವಂತದ್ದಕ್ಕೆ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ. ಅದಕ್ಕೆ ಏನು ನಮ್ಮ ತಂದೆಯವರ ಕಾಲದಲ್ಲಿ 35 ಬೆಡ್ ಆಸ್ಪತ್ರೆ ಇದ್ದಂತದ್ದು ತಾಲೂಕು ಆಸ್ಪತ್ರೆ ಆಗಿ 100 ಹಾಸಿಗೆಗಳಾಗಿ ಅದನ್ನ ಮೇಲ್ದರ್ಜೆಗೆ ಏರಿಸಿ ಅವತ್ತು ಕಟ್ಟಡ ಕಾಮಗಾರಿ ಪ್ರಾರಂಭ ಆಗಿದೆ. ನೀವು 94ನೇ ಇಸ್ವಿ, ಇವತ್ತು ಎಷ್ಟನೇ ಇಸ್ವಿಲಿ ಇದೀವಿ ನಾವು? 2026ನೇ ಇಸ್ವಿಲಿ ಇದೀವಿ. ಸುಮಾರು ಎಷ್ಟು ವರ್ಷ ಆಯ್ತು? 32 ವರ್ಷ. ನೀವು 32 ವರ್ಷ ಹಿಂದೆ ಆಗಿರ್ತಕ್ಕಂಥ ಅಥವಾ 30 ವರ್ಷಗಳಿಂದ ಆಗಿರ್ತಕ್ಕಂಥ ಕಟ್ಟಡದ ಪರಿಸ್ಥಿತಿ ಯಾವ ರೀತಿ ಸರ್ಕಾರದ ವ್ಯವಸ್ಥೆಯಲ್ಲಿ ನಿರ್ವಹಣೆ ಆಗ್ತದೆ, ಕಾಲಕ್ಕೆ ಏನೆಲ್ಲ ಆಗ್ಬೇಕು, ಏನೆಲ್ಲ ನಾವು ನಾವು ಇಷ್ಟೆಲ್ಲ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವತ್ತು ನೀವು ಕೂತಿರುವಂತದ್ದು ನೆಮ್ಮದಿಯಾಗಿ ಬೇಕಾದ್ರೆ ಸಂಜೆವರೆಗೂ ಕೂತ್ಕೋಬಹುದು ಆರಾಮಾಗಿ, ಯಾವುದೇ ರೀತಿ ಹೊರಗಡೆ ಎಷ್ಟೇ ತಾಪಮಾನ ಇರಲಿ ಇಲ್ಲಿ ನಿಮಗೆ ಹವಾನಿಯಂತ್ರಣ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಇದನ್ನ ನಾವು ನಿರ್ವಹಣೆ ಮಾಡದೇ ಇದ್ರೆ ನೀವು ಯಾರು ನಾಳೆ ಕಾಲಿಡಕ್ಕಾಗಲ್ಲ. ಒಳಗಡೆ ಪ್ರತಿಯೊಂದಕ್ಕೂ ನಿರ್ವಹಣೆ ಆಗ್ಬೇಕಾಗುತ್ತೆ, ಆಸ್ಪತ್ರೆಗೂ ನಿರ್ವಹಣೆ ಆಗ್ಬೇಕಾಗುತ್ತೆ. ಆ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಆಗದ ಕಾರಣ ಇವತ್ತು ನಮ್ಮ ಆಸ್ಪತ್ರೆ ಪರಿಸ್ಥಿತಿ ಏನಾಗಿದೆ. ಕೋವಿಡ್ ಸಂದರ್ಭದಲ್ಲಿ 50 ಹಾಸಿಗೆಗಳಿದ್ದಂಥದ್ದನ್ನ ನಾನು ಸೋತಿದ್ದೆ. ಆ ಸಂದರ್ಭದಲ್ಲಿ ನನಗೇನು